UPI ಬಳಕೆದಾರರ ಗಮನಕ್ಕೆ ಫೆಬ್ರವರಿ 1ರಿಂದ ಈ ರೀತಿಯ ಪಾವತಿಗಳು ಸ್ವೀಕಾರ ಆಗಲ್ಲ. UPI ಪೇಮೆಂಟ್ಸ್. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಶರವೇಗದ ಡಿಜಿಟಲ್ ಯುಗಕ್ಕೆ ಒಗ್ಗಿಕೊಳ್ಳುವುದು ಇಂದು ಅನಿವಾರ್ಯ. ಅದರಲ್ಲೂ ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರಗಳು ಜನರನ್ನು ಸೆಳೆಯುವುದರ ಜೊತೆಗೆ ಅವರ ದಿನನಿತ್ಯದ ಕೆಲಸಗಳನ್ನು ಮತ್ತಷ್ಟು ಸುಲಭ ಮತ್ತು ಸರಳಗೊಳಿಸುತ್ತಿದೆ. ಈ ಪೈಕಿ UPI ಪೇಮೆಂಟ್ಸ್ ಆ್ಯಪ್ಗಳು ಹೆಚ್ಚು ಸದ್ದು ಮಾಡುತ್ತಿವೆ. ಇಂದು 100ರಲ್ಲಿ 75% ಮಂದಿ ಆನ್ಲೈನ್ ಪಾವತಿಗಳ ಬಳಕೆಯನ್ನು ಮಾಡುತ್ತಿದ್ದಾರೆ. ಇಂತಹ ಉಪಯುಕ್ತ ಡಿಜಿಟಲ್ ಸೇವೆಗಳ ಸದುಪಯೋಗವನ್ನು ಜನರು ಕೇವಲ ತಮ್ಮ ಬೆರಳಂಚಿನಲ್ಲಿ ಪಡೆಯುತ್ತಿದ್ದಾರೆ. ಆದರೆ ಮಾಹಿತಿಗಳ ಪ್ರಕಾರ ಫೆಬ್ರವರಿ 1ರಿಂದ ನೀವು ಈ ಹಿಂದೆ ಮಾಡುತ್ತಿದ್ದ UPI ಪಾವತಿಗಳನ್ನು ಇನ್ಮುಂದೆ ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆ ಎಂದು ಯೋಚಿಸುತ್ತಿದ್ದೀರಾ? ಖಂಡಿತ ಇದಕ್ಕೆ ಉತ್ತರ ಇಲ್ಲಿದೆ. UPI ಪಾವತಿಗಳನ್ನು ಬಹಳ ತ್ವರಿತವಾಗಿ ಮತ್ತು ಸುಲಭವಾಗಿ ಮಾಡಬಹುದಾಗಿದೆ. ಕೇವಲ ಒಂದು QR ಕೋಡ್ ಸ್ಕ್ಯಾನರ್ ಅಥವಾ ಯಾರಿಗೆ ಹಣ ಕಳಿಸಬೇಕು ಅವರ ಫೋನ್ ನಂಬರನ್ನು ನಮೂದಿಸಿದರೆ ಸಾಕು, ಸುಲಭವಾಗಿ ಕ್ಷಣ ಮಾತ್ರದಲ್ಲಿ ಹಣ ಹಾಕಬಹುದು. ಇಂತಹ ಆ್ಯಪ್ನಲ್ಲಿ ಪಾವತಿ ಪ್ರಕ್ರಿಯೆಯು ತುಂಬ ಸುರಕ್ಷಿತವಾಗಿದೆ. UPI ಖಾತೆಯ ಮೂಲಕ ವೈಯಕ್ತಿಕ ಬ್ಯಾಂಕಿಂಗ್ ಪಾವತಿಗಳನ್ನು ಮಾತ್ರವಲ್ಲದೆ ಕ್ರೆಡಿಟ್ ಕಾರ್ಡ್, ಬಿಲ್ ಪಾವತಿಗಳು, ಆನ್ಲೈನ್ ಇ-ಕಾಮರ್ಸ್ ಪೇಮೆಂಟ್ಗಳನ್ನು ಸಹ ಮಾಡಬಹುದು. ಇಂತಹ ಡಿಜಿಟಲ್ ಪಾವತಿಗಳ ವೈಶಿಷ್ಟ್ಯಗಳಲ್ಲಿ ವಹಿವಾಟು ಪ್ರಕ್ರಿಯೆಯು ಅತ್ಯಂತ ಸರಳ ಹಾಗೂ ವೇಗವಾಗಿದೆ. ತ್ವರಿತ ಡಿಜಿಟಲ್ ಪೇಮೆಂಟ್ಸ್. ಪ್ರಸ್ತುತ ಎಲ್ಲ ಬ್ಯಾಂಕುಗಳು UPI ಸೇವೆಗಳನ್ನು ಒದಗಿಸುತ್ತಿವೆ. ಅದರ ಬಳಕೆಗೆ ಯಾವುದೇ ದಾಖಲೆಗಳ ಅಗತ್ಯವಿಲ್ಲ. ಕೇವಲ ಬ್ಯಾಂಕಿನ ಖಾತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಂಡರೆ ಸಾಕು, ಇನ್ನು ಉಳಿದ ಕೆಲಸಗಳು ಸುಗಮವಾಗುತ್ತವೆ. UPI ಮೂಲಕ ಪಾವತಿಗಳನ್ನು ಮಾಡುವುದು, ಸ್ವೀಕರಿಸುವುದು, ಮೊಬೈಲ್ ರೀಚಾರ್ಜ್ಗಳು, ಬಿಲ್ ಪಾವತಿ ಸೇರಿದಂತೆ ಇತರ ಆನ್ಲೈನ್ ಸೇವೆಗಳನ್ನು ಪಡೆಯಲು ಇದು ಉಪಯುಕ್ತವಾಗಿದೆ. UPI ಸೇವೆಗಳು ಅನೇಕ ಡಿಜಿಟಲ್ ಪಾವತಿ ಅಪ್ಲಿಕೇಶನ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದೆ. ವಿಶೇಷವಾಗಿ ಗೂಗಲ್ ಪೇ, ಫೋನ್ಪೇ, ಭಾರತ್ ಪೇ ಹೀಗೆ ಹಲವು ಹೆಸರಾಂತ ಆ್ಯಪ್ಗಳಿಂದ ಜನರಲ್ಲಿ ಬಳಕೆಯ ಅಗತ್ಯತೆಯನ್ನು ಹೆಚ್ಚಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಕಾರ UPI ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆ. ಇದು ಒಬ್ಬ ಬಳಕೆದಾರರಿಂದ ಮತ್ತೊಬ್ಬ ಬಳಕೆದಾರರಿಗೆ ಸುಲಭವಾಗಿ ಪಾವತಿಗಳನ್ನು ಮಾಡಲು ಅನುಮತಿಸುತ್ತದೆ. ಅಸಲಿಗೆ ಮುಂದಿನ ತಿಂಗಳಿನಿಂದ ಈ ಪೇಮೆಂಟ್ಸ್ನಲ್ಲಿ ಕೊಂಚ ಬದಲಾವಣೆಯಾಗಲಿದ್ದು, ಹಿಂದಿನ ರೀತಿಯಲ್ಲಿ ಮಾಡಲಾಗುತ್ತಿದ್ದ ಕೆಲವು ಐಡಿಯಾ ಪೇಮೆಂಟ್ಗಳನ್ನು ಫೆಬ್ರವರಿ 1ರಿಂದ ಸ್ವೀಕರಿಸಲಾಗುವುದಿಲ್ಲ. ಅಂದರೆ ಅಂತಹ ಪಾವತಿಗಳನ್ನು UPI ಪರಿಗಣಿಸುವುದಿಲ್ಲ, ಬದಲಿಗೆ ರದ್ದುಗೊಳಿಸಲಿದೆ. ವಿಶೇಷ ಅಕ್ಷರಗಳನ್ನು ಹೊಂದಿರುವ ಎಲ್ಲ ವಹಿವಾಟು ಐಡಿಗಳನ್ನು ಕೇಂದ್ರ ವ್ಯವಸ್ಥೆಯು ನಿರಾಕರಿಸಲಿದೆ ಎಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಇತ್ತೀಚೆಗೆ ಪ್ರಕಟಿಸಿದ ಸುತ್ತೋಲೆಯಲ್ಲಿ ಒತ್ತಿ ಹೇಳಿದೆ. ಫೆಬ್ರವರಿ 1ರಿಂದ ಈ ವಹಿವಾಟುಗಳು ಕಾರ್ಯನಿರ್ವಹಿಸಲ್ಲ. UPI ವ್ಯವಸ್ಥೆಯ ಮೂಲಕ ನಮೂದಿಸಲಾದ ವಹಿವಾಟುಗಳನ್ನು ನಿಮ್ಮ ಸ್ಮಾರ್ಟ್ಫೋನ್ಗಳಿಂದ ಪೂರ್ಣಗೊಳಿಸಬಹುದು. ಫೆಬ್ರವರಿ 1, 2025ರಿಂದ UPI ವಹಿವಾಟುಗಳಿಗೆ ವಿಶೇಷ ಅಕ್ಷರಗಳನ್ನು ಹೊಂದಿರುವ ವಹಿವಾಟು ಐಡಿಗಳನ್ನು ಅನುಮತಿಸಲಾಗುವುದಿಲ್ಲ. ಅಸಲಿಗೆ ಇದು ರದ್ದಾಗಲಿದೆ ಎಂದು NPCI ಸುತ್ತೋಲೆಯಲ್ಲಿ ಪ್ರಕಟಿಸಿದೆ. ಅದರ ಪ್ರಕಾರ UPI ಐಡಿಗಳಲ್ಲಿ ಆಲ್ಫಾ ನ್ಯೂಮರಿಕ್ ಮತ್ತು ಸಂಖ್ಯೆಗಳನ್ನು ಹೊಂದಿರುವ ವಹಿವಾಟು ಐಡಿಗಳನ್ನು ಮಾತ್ರ ಅನುಮತಿಸಲಾಗುವುದು ಎಂದು NPCI ಹೇಳಿದೆ. ಈ ಹೊಸ ಬದಲಾವಣೆಗಳೊಂದಿಗೆ ಎಲ್ಲ UPI ಸಿಸ್ಟಮ್ ಪಾಲುದಾರರು ತಮ್ಮ ವ್ಯವಸ್ಥೆಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತೆ ಸಲಹೆ ನೀಡಿದೆ. UPI ಐಡಿಗಳಲ್ಲಿ ಈ ವಿಶೇಷ ಕೋಡ್ ಬಳಕೆ ಬೇಡ. ಪ್ರತಿ UPI ಪಾವತಿಗೆ ವಿಶೇಷ ವಹಿವಾಟು ಐಡಿ ಇರುತ್ತದೆ. ವಾಸ್ತವವಾಗಿ UPI ಐಡಿಗಳನ್ನು ನೀವು ಇಷ್ಟಪಡುವಂತೆ ರಚಿಸಬಹುದು. ಸಾಮಾನ್ಯವಾಗಿ UPI ಖಾತೆ ಐಡಿಗಳು ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ಹೊಂದಿರುತ್ತವೆ. ಕೆಲವೊಮ್ಮೆ ವಿಶೇಷ ಅಕ್ಷರಗಳು ಸಹ ಇರಬಹುದು. ಉದಾಹರಣೆಗೆ # *, @ ಇತ್ಯಾದಿ. ಈ ವಿಶೇಷ ಅಕ್ಷರಗಳನ್ನು ಹೊಂದಿರುವ UPI ಐಡಿಗಳನ್ನು ಫೆಬ್ರವರಿ 1ರಿಂದ UPI ವ್ಯವಸ್ಥೆಯು ಅನುಮತಿಸುವುದಿಲ್ಲ ಎಂಬುದಿಲ್ಲಿ ಗಮನಾರ್ಹ. ತಾಂತ್ರಿಕ ವೈಶಿಷ್ಟ್ಯಗಳಿಗೆ ಅನುಗುಣವಾಗಿ ಈ ಹೊಸ ಬದಲಾವಣೆಯನ್ನು ಜಾರಿಗೆ ತರಲಾಗುವುದು ಎಂದು NPCI ಬಹಿರಂಗಪಡಿಸಿದೆ. ಇತ್ತೀಚಿನ ದಿನಗಳಲ್ಲಿ UPI ವಹಿವಾಟುಗಳ ಸಂಖ್ಯೆ ತೀವ್ರವಾಗಿ ಹೆಚ್ಚಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ 16.73 ಬಿಲಿಯನ್ UPI ವಹಿವಾಟುಗಳನ್ನು ಮಾಡಲಾಗಿದೆ. ಈ ವಹಿವಾಟುಗಳ ಒಟ್ಟು ಮೌಲ್ಯವು 23.25 ಲಕ್ಷ ಕೋಟಿ ರು ತಲುಪಿದೆ ಎಂದು ಅಂದಾಜಿಸಲಾಗಿದೆ. ಇದು ಹಿಂದಿನ ದಿನಗಳಿಗೆ ಹೋಲಿಸಿದರೆ 8% ಹೆಚ್ಚಳವನ್ನು ಸೂಚಿಸುತ್ತದೆ. ಈಗಿನ ಹೊಸ ಬದಲಾವಣೆಗಳು ವಹಿವಾಟುಗಳಲ್ಲಿ ಯಾವುದೇ ವಂಚನೆ ನಡೆದಿರಲು ಸಹಾಯ ಮಾಡಲಿದೆ. ಅಂತಹ ವಂಚನೆಗಳನ್ನು ತಡೆಗಟ್ಟಲು ಈ ಹೊಸ ನೀತಿಯನ್ನು ಪರಿಚಯಿಸಲಾಗಿದೆ ಎಂದು NPCI ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇತ್ತೀಚಿನ ಜಂಪ್ಡ್ ಠೇವಣಿ ಹಗರಣಗಳ ಹಿನ್ನೆಲೆಯಲ್ಲಿ UPI ಬಳಕೆದಾರರು ಈ ರೀತಿಯ ಪಿನ್ ನಮೂದಿಸುವ ಮೂಲಕ ಮಾತ್ರ ವಹಿವಾಟುಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಎಂದು NPCI ತಿಳಿಸಿದೆ. ಈ ಹೊಸ ಬದಲಾವಣೆಗಳಿಗೆ ಅನುಗುಣವಾಗಿ UPI ಬಳಕೆದಾರರು ತಮ್ಮ ವಹಿವಾಟುಗಳನ್ನು ಬಹಳ ವೇಗವಾಗಿ ಮತ್ತು ಅತ್ಯಂತ ಸುರಕ್ಷಿತವಾಗಿ ನಡೆಸಲು ಸಾಧ್ಯವಾಗುತ್ತದೆ.
ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.